ಇಂದ್ರನು ದೇವತೆಗಳ ರಾಜ, ಸ್ವರ್ಗದ ಒಡೆಯ. ಅವರು ಮಿಂಚು, ಸಿಡಿಲು, ಚಂಡಮಾರುತಗಳು, ಮಳೆ ಮತ್ತು ನದಿಯ ಹರಿವಿನ ದೇವರು. ಐರಾವತ ಇವನ ವಾಹನ. ಹೀಗೆಯೇ ಒಂದು ದಿನ ಐರಾವತನ ಮೇಲೆ ಸವಾರಿ ಮಾಡುತ್ತಾ ಬರುತ್ತಿರುತ್ತಾನೆ. ಇನ್ನೊಂದೆಡೆ ಶಿವನ ಆಂಶಿಕ ಅವತಾರವಾಗಿದ್ದ ದುರ್ವಾಸ ಮುನಿಗಳು ಬರುತ್ತಿರುತ್ತಾರೆ. ಇವರು ಮುಂಗೋಪಕ್ಕೆಂದೇ ಹೆಸರುವಾಸಿ. ಎದುರಿಗೆ ಬಂದ ದುರ್ವಾಸ ಮುನಿಗಳನ್ನು ಕಂಡು ಇಂದ್ರನು ಉಲ್ಲಾಸಗೊಂಡು ಅವರ ಆಶೀರ್ವಾದ ಪಡೆಯಲೆಂದು ಅವರೆಡೆಗೆ ಹೆಜ್ಜೆ ಹಾಕುತ್ತಾನೆ. ಅವರ ಬಳಿ ಹೋಗಿ ಅವರಿಗೆ ನಮಸ್ಕರಿಸುತ್ತಾನೆ. ಇಂದ್ರನನ್ನು ಕಂಡು ಪ್ರಸನ್ನರಾದ ದುರ್ವಾಸರು ಪುಷ್ಪಮಾಲೆಯೊಂದನ್ನು ಅಭಿಮಂತ್ರಿಸಿ ಕೊಡುತ್ತಾರೆ. ಈ ಪುಷ್ಪವು ತನ್ನದೇ ಆದ ವಿಶೇಷತೆ ಹೊಂದಿದೆ. ಎಂದಿಗೂ ಬಾಡದಂತಹ ಪುಷ್ಪಗಳ ಸಕಲ ಫಲಪ್ರದಾಯಕ ಮಾಲೆಯು ಇದಾಗಿದೆ. ಇಂದ್ರ ಈ ಪುಷ್ಪಮಾಲೆಯನ್ನು ತೆಗೆದುಕೊಂಡು ತನ್ನ ಆನೆಯ ಸೊಂಡಿಲಿಗೆ ಹಾಕುತ್ತಾನೆ. ಹಾಗೆಯೇ ತನ್ನ ಸವಾರಿಯನ್ನು ಭರ್ಜರಿಯಿಂದ ಮುಂದುವರೆಸುತ್ತಾನೆ. ಕೆಲವು ಹೆಜ್ಜೆಗಳ ನಂತರ ಹೂವಿನ ಗಂಧದಿಂದ ಆನೆಯು ಕಿರಿಕಿರಿಗೊಂಡು ಆಹಾರವನ್ನು ನೆಲಕ್ಕೆ ಹಾಕಿತು. ತಾನು ಕೊಟ್ಟ ವಿಶೇಷ ಪುಷ್ಪಮಾಲೆಯನ್ನು ಅವಮಾನಿಸಿದ್ದರಿಂದ ಕ್ರೋಧಗೊಂಡ ದುರ್ವಾಸ ಮುನಿಗಳು, ಏ ಇಂದ್ರ, ನಿನ್ನ ಹಾಗೂ ಎಲ್ಲ ದೇವತೆಗಳ ಶಕ್ತಿ, ಸಾಮರ್ಥ್ಯ ಹಾಗೂ ಭಾಗ್ಯ ಕಳೆದು ಹೋಗಲಿ ಎಂದು ಶಾಪವಿತ್ತರು. ಇದರಿಂದ ಗಾಬರಿಯಾಗಿ ವಿಚಲಿತಗೊಂಡ ಇಂದ್ರ ಕೂಡಲೇ ದೇವಲೋಕಕ್ಕೆ ಮರಳುತ್ತಾನೆ. ದೇವಲೋಕದಲ್ಲಿ ಸ್ಥಿತರಿದ್ದ ಎಲ್ಲಾ ದೇವತೆಗಳ ಮುಂದೆ ದಾರಿಯಲ್ಲಿ ನಡೆದ ವಿಷಯವನ್ನು ಅರುಹಿ ಆತಂಕಗೊಳ್ಳುತ್ತಾನೆ. ಆ ಕೂಡಲೇ ಎಲ್ಲಾ ದೇವತೆಗಳ ಶಕ್ತಿ ಹಾಗೂ ಸಾಮರ್ಥ್ಯ ಶೂನ್ಯವಾಗಿ ಹೋಗುತ್ತದೆ. ಅದೇ ವೇಳೆಗೆ ಈ ಶಾಪದ ವಿಷಯವು ಮಿಂಚಿನ ವೇಗದಂತೆ ಅಸುರರಿಗೆ ತಲುಪಿತು. ಇಂತಹದ್ದೇ ಸಂದರ್ಭಕ್ಕಾಗಿ ಹಾತೊರೆಯುತ್ತಿದ್ದ ಅಸುರರು ತಕ್ಷಣವೇ ತಮ್ಮೆಲ್ಲ ಶಸ್ತ್ರಾಸ್ತ್ರಗಳಿಂದ ದೇವಲೋಕಕ್ಕೆ ಆಕ್ರಮಣ ಮಾಡಿದರು. ಶಾಪದ ನಂತರ ದೇವಾಸುರರ ಯುದ್ಧದಲ್ಲಿ ರಾಕ್ಷಸರ ತೀಕ್ಷ್ಣಾಯುಧ ಸುರರನ್ನು ಹಸುವನ್ನು ನೀಗಿದವರಂತೆ ಮಾಡಿತು. ಇದರಿಂದ ಅವರು ಪ್ರಾಣಬಲರಹಿತವಾಗಿ ನೆಲಕ್ಕುರುಳಿದರು. ಈ ಸಮಯದಲ್ಲಿ ಉಪಸ್ಥಿತರಿಲ್ಲದ ಮಹೇಂದ್ರ, ವರುಣಾದಿಗಳು ಈ ಘನಘೋರ ದೃಶ್ಯವನ್ನು ಕಂಡು ಗಾಬರಿಗೊಂಡು ದೂರ್ವಾಸರ ಶಾಪದ ಬಗ್ಗೆ ತಿಳಿದು, ದೂರ್ವಾಸರ ಶಾಪ ಪರಿಪಾಕದಿಂದ ಬಂದ ವಿಪತ್ತು, ಇದನ್ನು ಪರಿಹರಿಸಲು ನಮಗೆ ನಾರಾಯಣನೇ ಗತಿ ಎಂದು ನಿಶ್ಚಯಿಸಿದರು. ಅದರಂತೆ ಅವ್ಯಯನು ದಯಾಮಯನೂ ಆದ ತ್ರಿಯುಗ ಸಂಭೂತ ಶ್ರೀಹರಿಯ ಬಳಿಗೆ ಶರಣು ಹೋದರು. ಗೋವಿಂದ 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 ಗೋವಿಂದ.
ನಮಗೆ ದಯೆಯಿಂದ ಮೈದೋರು. ಮಂದಸ್ಮಿತ ಸುಂದರ ವದನಾರವಿಂದವನ್ನು ತೋರು. ಭರಿಸಲಾರದ ದುಃಖ ಭಾರದಿಂದ ಅಸುರ ಪೀಡೆಯನ್ನು ಬಿಡಿಸು ಎಂದು ಬೇಡಿಕೊಂಡರು. ಆಗ ಸುರಗಣದ ಪ್ರಾರ್ಥನೆಯನ್ನು ಮನ್ನಿಸಿ ಸುರೇಶನು ಕೋಟಿ ಸೂರ್ಯ ಪ್ರಭಾಭಾಸನಾಗಿ ಪ್ರತ್ಯಕ್ಷನಾದ ಶ್ರೀಹರಿಯನ್ನು ಕಂಡು ದೇವತೆಗಳು, ನಿನ್ನನ್ನು ನಂಬಿ ಬಂದಿರುವ ಲೋಕಪಾಲಕರ ಕಷ್ಟವನ್ನು ಪರಿಹರಿಸು. ದೇವ ಬ್ರಾಹ್ಮಣ ಪರಿಪಾಲಕ, ನಮ್ಮ ಸೇವೆಯನ್ನು ಸ್ವೀಕರಿಸು, ನಮ್ಮನ್ನು ಉದ್ಧರಿಸು ಎಂದು ಶರಣಾದರು. ವಿರಿಂಚನು ದೇವಪರವಾಗಿ ನುಡಿದ ಮಾತನ್ನಾಲಿಸಿ ಸರ್ವಜ್ಞನಾದ ಶ್ರೀಹರಿಯು ಮೇಘ ಗಂಭೀರ ಸ್ವರದಿಂದ ಅವರನ್ನು ಸಂತೈಸುತ್ತಾ ಇಂತು ನುಡಿದನು. ದೇವತೆಗಳಿರ, ನಿಮಗೆ ಮೊದಲಿನಂತೆ ಶ್ರೇಯಸ್ಸು ಸಂಪತ್ತುಗಳು ಸಿಗುವ ಮಾರ್ಗವನ್ನು ಹೇಳುವೆನು, ಕೇಳಿ. ದೈತ್ಯ ದಾನವರಿಂದ ಕೂಡಿ ಒಂದು ಮಹತ್ ಕಾರ್ಯವನ್ನು ಮಾಡಿ. ನೀವು ದೈತ್ಯರೊಡನೆ ಕೂಡಿ ತಡಮಾಡದೆ ಅಮೃತೋತ್ಪಾದನ ಯತ್ನವನ್ನು ಮಾಡಿ ಕ್ಷೀರ ಸಮುದ್ರದಲ್ಲಿ ಸರ್ವತೃಣ ಲತೌಷಧಿಗಳನ್ನು ಹಾಕಿ ಮೇಲೆ ಮಂದರಗಿರಿಯನ್ನಿಟ್ಟು ವಾಸುಕಿಯನ್ನು ಹಗ್ಗವನ್ನಾಗಿಸಿ ಮಥಿಸಿರಿ. ನಾನು ನಿಮಗೆ ಅಚಿತ ರೂಪದಿಂದ ಸಹಾಯ ಮಾಡುವೆನು. ಶುಭವಾಗಲಿ. ಶ್ರೀಹರಿಯ ವಚನದಂತೆ ತಮ್ಮೆಲ್ಲರ ಶಕ್ತಿಯನ್ನು ಹಿಂಪಡೆಯಲು ಅಮೃತಾಕಾಂಕ್ಷಿಯಾದ ಸುರರು ವಾಸುಕಿಯ ಹತ್ತಿರ ಹೋಗಿ, ನಿನಗೂ ಅಮೃತದ ಭಾಗವನ್ನು ಕೊಡುವೆವು ಎಂದು ವಾಸುಕಿಯನ್ನು ಮನ್ನಿಸಿ ದೇವಲೋಕದಲ್ಲಿ ಸ್ಥಿತರಿದ್ದ ಅಸುರರನ್ನು ಸೇರಿಕೊಂಡು ಕ್ಷೀರಸಾಗರದ ಬಳಿಗೆ ಆಗಮಿಸಿದರು. ಶಿವನ ಕುತ್ತಿಗೆಯ ಸುತ್ತ ಸುತ್ತಿಕೊಂಡು ಪ್ರಸಿದ್ಧನಾಗಿರುವ ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಿ ಸುತ್ತಮುತ್ತ ನಿಂತು ಮಥಿಸಲಾರಂಭಿಸಿದರು. ಹಾಗೆಯೇ ದೇವದಾನವರು ತಮ್ಮ ಕಾರ್ಯವನ್ನು ಮುಂದುವರೆಸಿ ಮಥಿಸುತ್ತಿರುವಾಗ ಮಹೋದಧಿಯು ಮಥಿತವಾಗಿ ಗುಡುಗುಡಿಸಿತು. ಇದ್ದಕ್ಕಿದ್ದಂತೆ ಸಮುದ್ರದಿಂದ ಮಹಾಭಯಂಕರ ಜ್ವಾಲೆಗಳನ್ನು ಕಾರುತ್ತಾ ಹಾಲಾಹಲವೆಂಬ ವಿಷವು ಪುಟ್ಟಿತು. ಈ ವಿಷವು ಎಲ್ಲ ದಿಕ್ಕುಗಳಲ್ಲಿ ಮಹಾವೇಗದಿಂದ ವ್ಯಾಪಿಸಿ ಕಾರ್ಮೋಡದಂತೆ ತುಂಬಿತು. ನಾಮಕ ಮುಖ್ಯ ಪ್ರಾಣಪುತ್ರನಾದ ರುದ್ರನು ಲೋಕ ಕ್ಷೇಮವಾಗಿರಲೆಂದು ವಿಷವನ್ನು ಕುಡಿಯಲು ಸಿದ್ಧನಾದನು. ಕೃಪಾ ಸಮುದ್ರನಾದ ರುದ್ರ ಅದನ್ನು ಕುಡಿದು ಪ್ರಜನರನ್ನು ಕಾಪಾಡಿದನು. ಕುಡಿದ ವಿಷವು ಶಿವನ ಕಂಠದಲ್ಲಿ ಕಪ್ಪಾಗಿ ನಿಂತಿತು. ಶಂಕರನು ವಿಷವನ್ನು ಕುಡಿದು ಕ್ಷೇಮಾಂಕರನಾದುದನ್ನು ಕಂಡು ಪ್ರೀತರಾದ ಸುರರು ಮತ್ತೆ ಸಮುದ್ರವನ್ನು ಮಥಿಸಿದರು. ಹೀಗೆ ಮಥಿಸುವುದು ಮುಂದುವರೆಯುತ್ತಾ ಕಾಮಧೇನು, ಐರಾವತ, ಪಾರಿಜಾತ, ಅಪ್ಸರೆಯರು ಹೊರಬಂದು ಒಬ್ಬೊಬ್ಬರೂ ಒಂದೊಂದನ್ನು ಉಪಯೋಗಕ್ಕನುಸಾರವಾಗಿ ಹಂಚಿಕೊಂಡರು. ಕೊನೆಗೆ ಎಲ್ಲರೂ ಅಮೃತದ ವಿಷಯದ ಬಗ್ಗೆ ನೆನಪಿಸಿಕೊಂಡು ಚಿಂತಾಕ್ರಾಂತರಾಗಿರಲು ವಿಷ್ಣುವು ತನ್ನದೇ ಆದ ಒಂದು ಉಪಾಯ ಸೃಷ್ಟಿಸಿ ತನ್ನ ರೂಪವನ್ನು ಬದಲಿಸಿಕೊಂಡನು. ಶ್ರೀಹರಿಯು ಮೋಹಿನಿ ರೂಪ ತಾಳಿ ದೇವತೆಗಳಿಗೆ ಅಮೃತ ಕೊಟ್ಟನು. ಅಸುರರನ್ನು ಮೋಹಿತರನ್ನಾಗಿಸಿ
ಅಲ್ಲಿಂದ ಕರೆದುಕೊಂಡು ಹೋದನು. ಮತ್ತೆ ಸುರರು ಮಥಿಸಲು ಸಮುದ್ರದಿಂದ ಪ್ರಾದುರ್ಭೂತನಾದ ಮಹಾಪುರುಷನು ಹುಟ್ಟಿದನು. ಈತನು ಅರುಣೇಕ್ಷಣನು, ಶಂಖ ಸಮಕಂಠನು, ಸರ್ವಾಭರಣ ಭೂಷಿತನು, ಪುಷ್ಪಮಾಲಾಂಕೃತನು, ಸಿಂಹ ವಿಕ್ರಮನೂ ಆದ ಧನ್ವಂತರಿಯು ತನ್ನ ಕರಕಮಲ ಮಧ್ಯದಲ್ಲಿ ಅಮೃತ ಕಲಶವನ್ನು ಪಿಡಿದು ಹೊರಬಂದನು. ಹೀಗೆ ಸರ್ವಗುಣ ಸಂಪನ್ನನಾದ ಧನ್ವಂತರಿಯ ಜನನವಾದರೆ, ಈ ಧನ್ವಂತರಿಯಿಂದ ಹುಟ್ಟಿದ ಆಯುರ್ವೇದವು ಅಷ್ಟಾಂಗ ಆಯುರ್ವೇದವಾಗಿ ಬೆಳೆಯಿತು. ಅಷ್ಟಾಂಗ ಆಯುರ್ವೇದ ಎಂದರೆ 8 ಅಂಗಗಳ ಆಯುರ್ವೇದ. ಅಂದರೆ ವ್ಯಕ್ತಿಯ ಒಟ್ಟಾರೆ ಆರೋಗ್ಯವನ್ನು ನೋಡುವುದರಿಂದ ಹಿಡಿದು, ಆಂತರಿಕ ಔಷಧಿಯಿಂದ ಹಿಡಿದು, ಮಕ್ಕಳ ವೈದ್ಯಶಾಸ್ತ್ರ, ವೃದ್ಧಾಪ್ಯದವರೆಗೆ, ಪುನರ್ಯೌವನಗೊಳಿಸುವಿಕೆ, ಶಸ್ತ್ರಚಿಕಿತ್ಸೆ ಎಲ್ಲವನ್ನೂ ಒಳಗೊಂಡಿದೆ. 8 ಶಾಖೆಗಳು: ಕಾಯ ಬಾಲ ಗ್ರಹೋರ್ಧ್ವಾಂಗ ಶಲ್ಯ ದಂಷ್ಟ್ರ ಜರಾಗೃಶಾನ್ ಅಷ್ಟವಂಗಾನಿ ತಸ್ಯಾಹು ಚಿಕಿತ್ಸಾಯೇಷು ಸಂಶ್ರಿತಾ.